ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಚಟ ಎನ್ನುವಂಥದ್ದು ಜೀವನನ ಹಾಳು ಮಾಡುತ್ತೆ. ಅದರಲ್ಲಿಯೂ ಕೂಡ ಮನೆಯಲ್ಲಿರುವಂಥ ಗಂಡಸರು ಅಥವಾ ಗಂಡಂದಿರು ಚಟಕ್ಕೆ ದಾಸರಾದರೆ ಆ ಮನೆ ಸರ್ವನಾಶ ಆಗುವುದು ಖಂಡಿತ. ಕುಡಿತದ ಚಟದಲ್ಲಿ, ಮೋಜು ಮಸ್ತಿಯ ಚಟದಲ್ಲಿ, ಜೂಜು ಎನ್ನುವಂತಹ ಕೆಟ್ಟ ಚಟದಲ್ಲಿ ದಾಸರಾದರೆ ಒಂದೊಂದು ರೂಪಾಯಿಗೂ ಕೂಡ ಆ ಮನೆಯ ವ್ಯಕ್ತಿಗಳು ಭಿಕ್ಷೆ ಬೇಡೋ ಪರಿಸ್ಥಿತಿ ತಂದು ಬಿಡ್ತಾರೆ. ಇನ್ನು ಹೆಣ್ಣಿನ ಚಟಕ್ಕೆ ದಾಸರಾದರೆ ಮನೆಯಲ್ಲಿರುವಂಥ ಆಸ್ತಿ, ದುಡ್ಡು, ಚಿನ್ನಾಭರಣ ಎಲ್ಲನೂ ಹಾಳು ಮಾಡಿಟ್ಬಿಡ್ತಾರೆ. ಹೆಣ್ಣು ಹೊನ್ನಿನ ಮೋಹ ಬಹಳ ಕೆಟ್ಟದು. ಅಂಥ ಚಟಕ್ಕೆ ದಾಸರಾಗಿದ್ದರೆ ಮನೆ ಸರ್ವನಾಶ ಆಗ್ತದೆ. ಆ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಪ್ರತಿದಿನ ಕಣ್ಣೀರಲ್ಲಿ ಕೈ ತುಳಿಬೇಕಾಗ್ತದೆ. ಇನ್ನು ಮನೆಯಲ್ಲಿರುವಂತಹ ಪ್ರಾಯದ ಹುಡುಗರು ಮನಸ್ಸಿನ ನಿಯಂತ್ರಣ ತಪ್ಪಿ ದುಡ್ಡಿನ ಬೆಲೆ ಗೊತ್ತಿಲ್ಲದೆ ಸವಾಸದಿಂದ ಚಟಕ್ಕೆ ದಾಸರಾದರೆ ರಾಕ್ಷಸ ಪ್ರವೃತ್ತಿ ಮಾಡಿಬಿಡ್ತಾರೆ. ಹಿರಿಕರಿಗೆ ಕಿರಿಕರಿಗೆ ಯಾರಿಗೂ ಬೆಲೆ ಕೊಡೋದಿಲ್ಲ. ಸುಡುಗಾಡು ಚಟದಿಂದ ಅವರ ಆರೋಗ್ಯ ನಷ್ಟ ಮಾಡಿ, ಅಪಮಾನ ಮಾಡಿ, ಅವಮಾನ ಮಾಡಿ ಇಡೀ ಮನೆ ಮತ್ತು ಮನೆಯಲ್ಲಿರುವಂಥ ಸದಸ್ಯರನ್ನ ಬೀದಿಗೆ ತಂದು ನಿಲ್ಲಿಸ್ಬಿಡ್ತಾರೆ. ಅಷ್ಟು ಕೆಟ್ಟದು ಈ ಚಟ. ಅದರಲ್ಲೂ ಕುಡಿತದ ಚಟದಲ್ಲಿ ಇದ್ದಂಥ ವ್ಯಕ್ತಿಗಳು ಮತ್ತು ಹೆಣ್ಣಿನ ಚಟಕ್ಕೆ ಬಿದ್ದಂಥ ವ್ಯಕ್ತಿಗಳು ಹಾಗೂ ಜೂಜಿನ ಚಟಕ್ಕೆ ಬಿದ್ದಂಥ ವ್ಯಕ್ತಿಗಳನ್ನ ಆ ಚಟದಿಂದ ಹೊರಗೆ ತರಲು ಒಂದೇ ಒಂದು ಮಂತ್ರದ ಸಹಾಯದಿಂದ ಈ ತಂತ್ರ ಮಾಡಿದರೆ ಕೆಲವೇ ದಿನಗಳಲ್ಲಿ ಆ ಚಟ ಮುಕ್ತರಾಗ್ತಾರೆ. ಅವರು 100% ಭಾಗ ಸತ್ಯ. 9 ಮಂಗಳವಾರಗಳ ಕಾಲ ಅಥವಾ 9 ಶುಕ್ರವಾರಗಳ ಕಾಲ ಈ ತಂತ್ರ ಮಾಡಿ ಚಟಕ್ಕೆ ದಾಸರಾದಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಆ ವ್ಯಕ್ತಿ ಹೊಡೆದ್ರು ಸರಿ, ಬೈದ್ರು ಸರಿ, ನಿಮಗೆ ಉಗಿದ್ರು ಸರಿ, ಆ ವ್ಯಕ್ತಿಯಿಂದ ದೂರ ನಿಂತ್ಕೊಂಡೆ 11 ಬಾರಿ ಒಂದು ಮುಷ್ಟಿ ಅಕ್ಕಿನ ಹಿಡ್ಕೊಳ್ಳಿ. 11 ಬಾರಿ ಆ ವ್ಯಕ್ತಿಗೆ ಇಳೆ ತೆಗಿಬೇಕಾಗ್ತದೆ. ಆ ಅಕ್ಕಿನ ದೂರ ನಿಂತ್ಕೊಂಡೇ ತೆಗಿರಿ. ಒಟ್ಟು ಅವ್ರ ಮುಖ ಲಕ್ಷಣ ನೋಡ್ಕೊಳ್ಳಿ. ನೋಡ್ಕೊಂಡು ಆ ವ್ಯಕ್ತಿಗೆ ದೂರ ನಿಂತ್ಕೊಂಡೆ 11 ಬಾರಿ ಇಳೆ ತೆಗಿರಿ. ಆದರೆ ಇಳೆ ತೆಗಿಬೇಕಾದ್ರೆ 11 ಬಾರಿ ಒಂದು ಮಂತ್ರ ನೀವು ಜಪಿಸಬೇಕಾಗ್ತದೆ. ಒಂದು ಪೇಪರಲ್ಲಿ ಬರ್ಕೊಳ್ಳಿ. ಈ ಮಂತ್ರ ಈ ಥರ ಇರ್ತದೆ: ಚಟ ಉಚ್ಚಾಟನ ಮಂತ್ರ. ಓಂ ಹ್ರೀಂ 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 ಕ್ರೋಧ ಪ್ರಶಮನ ಪ್ರಶಮನ ಹಂ ಕ್ಲೀಂ ಸ ಸ್ವಾಹ. ಓಂ ಹ್ರೀಂ 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 ಕ್ರೋಧ ಪ್ರಶಮನ ಪ್ರಶಮನ ಹಂ ಕ್ಷಿಂ ಸ ಸ್ವಾಹ. ಈ ಮಂತ್ರವನ್ನು ನೀವು ಜಪಿಸುತ್ತಾ 11 ಬಾರಿ ಇಳೆ ತೆಗೆದು ಪಕ್ಷಿಗಳಿಗೆ ಆ ಒಂದು ಅಕ್ಕಿನ ನೀವು ಹಾಕಿ ಬನ್ನಿ. ಮಂತ್ರಗಳಲ್ಲಿರುವಂಥ ಪಾಸಿಟಿವಿಟಿಯಿಂದ ಅವರ ಮನಪರಿವರ್ತನೆ ಆಗುತ್ತದೆ. ಚಟದಿಂದ ಮುಕ್ತರಾಗ್ತಾರೆ. ಒಮ್ಮೆ ಪ್ರಯತ್ನ ಮಾಡಿ, ಖರ್ಚಿಲ್ಲದೆ ಚಟ ಬಿಡಿಸ್ಬೋದು. ನಮಸ್ಕಾರ ವೀಕ್ಷಕ.